ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ವಿದುರ ನೀತಿ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧೃತರಾಷ್ಟ್ರನಿಗೆ ಮೈಯಲ್ಲಿ ಮಿಂಚು ಸಂಚಾರವಾಯಿತು. ಶಾಂತಿಯ ಕೊಡುಗೆಯನ್ನು ಪಾಂಡವರು ಒಪ್ಪಬಹುದಾದರೂ ಇದನ್ನು ನಿರ್ವಹಿಸುವ ಬಗೆ ಹೇಗೆ? ಯಮಜನು ಚಿಂತಾಕ್ರಾಂತನಾಗಿ ಮನನೊಂದು ಕುರುಕುಲ ಉಳಿಯಲಾರದು ಎಂದು ಖೇದಪಟ್ಟನು. ತನ್ನ ಆಪ್ತನೂ ಸಹೋದರನೂ ಸಮಚಿತ್ತನೂ ಆದ ವಿದುರನನ್ನು ಕರೆ ಕಳುಹಿಸಿದನು. ವಿದುರ ಸಂಧಿಗೋಸ್ಕರ ತನ್ನಿಂದ ಕಳುಹಿಸಲ್ಪಟ್ಟ ಸಂಜಯನು ಪಾಂಡವರಲ್ಲಿ ಮಾತುಕತೆ ಎಸಗಿದ್ದಾನೆ. ಅಲ್ಲಿ ನಡೆದ ವಿವರಗಳು ನನಗೆ ಸಂಪೂರ್ಣ ಮನವರಿಕೆಯಾಗಲಿಲ್ಲವಾದರೂ ಪಾಂಡವರ ಪ್ರಭಾವಕ್ಕೆ ಸಂಜಯನು ಒಂದಿಷ್ಟು ಮಣಿದಿರಬಹುದು ಎನ್ನುವ ಸಂಶಯ ಉಂಟಾಗುತ್ತದೆ. ನಾಳೆ ರಾಜಸಭೆಯಲ್ಲಿ ಸಕಲವನ್ನೂ ಅವನು ವಿಶದೀಕರಿಸುತ್ತಾನಂತೆ. ಅದನ್ನು ಕೂಲಂಕುಷವಾಗಿ ಅರಿಯದೆ ಮನಸ್ಸು ಕಳವಳಗೊಂಡಿದೆ. ದೇಹಾಲಸ್ಯ ಪರಿಹಾರಕ್ಕೆ ನಿದ್ರೆ ನನ್ನ ಬಳಿ ಸುಳಿಯುವುದಿಲ್ಲ. ಗಾಢಾಂಧಕಾರದ ಈ ರಾತ್ರಿಯಲ್ಲಿ ನನ್ನ ಚಿತ್ತಕ್ಕೂ ಕರಾಳ ಕತ್ತಲೆ ಬಡಿದಿದೆ. ಎಲ್ಲಿಯಾದರೂ ನೆಮ್ಮದಿ ದೊರಕಬೇಕಾದರೆ ನಿನ್ನಂಥವನ ವಾಕ್ ಜ್ಯೋತಿಯಿಂದಲೇ ಸಾಧ್ಯ. ಹೇಳು ವಿದುರ, ಇನ್ನೇನು ಮಾಡಲಿ, ಮುಂದೇನು? ವಿದುರನಿಗೆ ಭೂಪತಿಯ ವೇದನೆ ಅರ್ಥವಾಯಿತು. ಅತ್ತ ದರೆ ಇತ್ತ ಹುಲಿ ಎಂಬ ಪರಿಸ್ಥಿತಿಯಲ್ಲಿ ಗತಲೋಚನನು ಒದ್ದಾಡುತ್ತಿದ್ದಾನೆ. ತಾನು ಸಂಪಾದಿಸಿರುವ ಉತ್ತಮ ವಿಚಾರವನ್ನು ಅರುಹುವ ದೃಷ್ಟಿಯಿಂದ ವಿದುರನು, ರಾಜ, ನಮ್ಮ ವಂಶವು ಸಂಸ್ಕಾರವಂತ ಮತ್ತು ಕೀರ್ತಿವಂತ ಕುಲವಾಗಿದೆ. ಈ ಪರಂಪರೆಯಲ್ಲಿ ರಾಜ ಮಹಾರಾಜರು, ವಿವೇಕಿಗಳು, ಶೂರರು, ಧಾರ್ಮಿಕರು ಆಳಿ ಅಳಿದಿದ್ದಾರೆ. ವಿವೇಕಿಯು ಪ್ರಶಸ್ತವಾದುದನ್ನು ಆಚರಿಸುತ್ತಾನೆ, ನಿಂದನೆಗೆ ಕಾರಣವಾಗುವುದನ್ನು ತ್ಯಜಿಸುತ್ತಾನೆ. ಕೋಪ, ದರ್ಪ, ಸ್ವಪ್ರತಿಷ್ಠೆ, ಮದ, ಮಾತ್ಸರ್ಯದಿಂದಾಗಿ ಪುರುಷಾರ್ಥಗಳನ್ನು ಬಿಡುವುದಿಲ್ಲ. ಪ್ರಾರಂಭಿಸಿದ ಉತ್ತಮ ಕೆಲಸಕ್ಕೆ ಯಾವುದಾದರೂ ಅಡ್ಡಿ ಆತಂಕಗಳಾದರೆ ಭ್ರಮನಿರಸನ ಹೊಂದಿ ಅರ್ಧದಲ್ಲಿ ನಿಲ್ಲಿಸುವುದಿಲ್ಲ. ಮೋಕ್ಷಕ್ಕೆ ಕಾರಣವಾದ ಧರ್ಮವನ್ನು ಸದಾ ಆಚರಿಸುತ್ತಾನೆ. ಅರ್ಥ ಕಾಮಗಳು ಧರ್ಮದ ಎಲ್ಲೆಯನ್ನು ಮೀರುವುದಿಲ್ಲ. ಮನಸ್ಸನ್ನು ಬಗ್ಗು ಬಡಿಯುತ್ತಾನೆ. ವೃಥ ಹಿಗ್ಗುವುದಿಲ್ಲ ಅಥವಾ ತಗ್ಗುವುದಿಲ್ಲ. ಸಮುದ್ರದಂತೆ ಗಂಭೀರವಾಗಿರುತ್ತಾನೆ. ವಿದ್ಯಾವಂತನಾದರೂ ಅವಿವೇಕಿಯು ನಿಜವಾದ ಅರ್ಥದಲ್ಲಿ ವಿದ್ಯಾವಂತನಾಗಲಾರನು. ದ್ವಿಮನಸ್ಕನಾಗಿ ಬೇಡವಾದುದನ್ನು ಮಾಡುತ್ತಿರುತ್ತಾನೆ. ಅವನ ಪ್ರವೃತ್ತಿಯು ದುರ್ಮಾರ್ಗದಲ್ಲಿ ಇರುತ್ತದೆ. ರಾಜಸ, ತಾಮಸ ಗುಣಗಳಿಂದ ಕೂಡಿರುತ್ತದೆ. ಅಯೋಗ್ಯರಲ್ಲಿ ವಿಶ್ವಾಸವಿಡುತ್ತಾನೆ. ಆತನೊಬ್ಬನೇ ಪಾಪಗೈಯುವುದಾದರೆ ಅನೇಕರು ಈ ಕೆಟ್ಟ ಫಲವನ್ನು ಅನುಭವಿಸಬೇಕಾಗುತ್ತದೆ. ಬಿಲ್ಲುಗಾರನಿಂದ ಹೂಡಲ್ಪಟ್ಟ ಬಾಣವು ವೈರಿಯನ್ನು ನಾಶ ಮಾಡಬಹುದು, ಆದರೆ ದುರ್ಬುದ್ಧಿವಂತನು ಹೂಡಿದ ಯೋಚನೆ ರಾಷ್ಟ್ರವನ್ನು ಅಥವಾ ಜಗತ್ತನ್ನು ಕೆಡಹಲು ಶಕ್ತವಾಗುವುದು. ಮಹಾರಾಜ, ಪ್ರಾಣಿ ವರ್ಗಗಳಲ್ಲಿ ಸತ್ಯಧರ್ಮದಿಂದ ವರ್ತಿಸುವುದು ಸಮಸ್ತ ತೀರ್ಥಗಳಲ್ಲಿ ಸ್ನಾನ ಮಾಡುವುದಕ್ಕೆ ಸಮಾನವಾಗಿದೆ. ನಿನ್ನ ಮಕ್ಕಳಲ್ಲಿ ಸತ್ಯ ಧರ್ಮವನ್ನು ಅಭ್ಯಸಿಸುವಂತೆ ಒತ್ತಾಯಿಸು. ಇದರಿಂದ ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗ ಪ್ರಾಪ್ತಿಯಾಗಲಿದೆ. ಇದೋ ಒಂದು ಉತ್ತಮ ದೃಷ್ಟಾಂತವನ್ನು ನೀಡುತ್ತಿದ್ದೇನೆ. ಅಸುರನಾದ ವಿರೋಚನ ಮತ್ತು ಸುಧನ್ವನೆಂಬ ಬ್ರಾಹ್ಮಣ ಇವರಿಬ್ಬರು ಕೇಶಿನಿ ಎಂಬ ಕನ್ಯಾಮಣಿಯನ್ನು ಮದುವೆಯಾಗಲು ಮನ ಮಾಡಿದರು. ಅವರಿಬ್ಬರೊಳಗೆ ಸ್ಪರ್ಧೆ ಉಂಟಾಯಿತು. ವ್ಯಾಜ್ಯ ಪರಿಹಾರವಾಗದಿರಲು ನ್ಯಾಯ ತೀರ್ಮಾನಕ್ಕೋಸ್ಕರ ಪ್ರಹ್ಲಾದನಲ್ಲಿಗೆ ತೆರಳಿದರು. ಪ್ರಹ್ಲಾದನು ವಿರೋಚನನ ತಂದೆಯಾಗಿದ್ದರೂ ಮಗನ ಮೇಲೆ ಪಕ್ಷಪಾತ ತೋರಿಸಿ ತನಗೆ ಅನ್ಯಾಯ ಮಾಡಲಿಕ್ಕಿಲ್ಲವೆಂದು ವಿಪ್ರನಾದ ಸುಧನ್ವನು ದೃಢ ಸಂಕಲ್ಪದಿಂದ ಇದ್ದನು. ನ್ಯಾಯ ಪಕ್ಷಪಾತಿಯಾದ ಪ್ರಹ್ಲಾದನು ಸುಧನ್ವನನ್ನು ಕುರಿತು, ಅಯ್ಯ ಬ್ರಾಹ್ಮಣ, ನೀನು ಬ್ರಾಹ್ಮಣೋತ್ತಮನು, ಜಾತಿಯಲ್ಲಿ ಉತ್ತಮನಿರುವೆ. ನಿನ್ನ ತಂದೆ ಅಂಗೀರಸ್ಸು ನನಗಿಂತಲೂ ಶ್ರೇಷ್ಠರಾಗಿದ್ದಾರೆ. ಆದುದರಿಂದ ನೀನೇ ಉತ್ತಮನಾಗಿರುವೆ.
ವಿರೋಚನನ ಪ್ರಾಣ ಈಗ ನಿನ್ನದಾಗಿದೆ. ನಾನು ಮಗನ ಪ್ರಾಣಭಿಕ್ಷೆಯನ್ನು ಬೇಡುತ್ತಿದ್ದೇನೆ ಎಂದನು. ವಿಪ್ರನು ಆನಂದಪಟ್ಟು, ಅಯ್ಯ ಪ್ರಹ್ಲಾದ, ಎಂತಹ ಆದರ್ಶವನ್ನು ತೋರಿದೆ. ಮಗನ ಮೇಲಣ ಅಭಿಮಾನದಿಂದ ಸತ್ಯವನ್ನು ಮರೆಮಾಚಲಿಲ್ಲ. ನಿನ್ನಂತಹವರು ಅತಿ ವಿರಳ. ಆದುದರಿಂದ ನಿನ್ನ ಅಪೇಕ್ಷೆಯಂತೆ ಮಗನನ್ನು ನಿನಗೆ ಒಪ್ಪಿಸಿದ್ದೇನೆ. ಆದರೆ ಒಂದು ಷರ್ತವಿದೆ. ಅವನು ಕೇಶಿನಿಯ ಮುಂದೆ ನನ್ನ ಕಾಲುಗಳನ್ನು ತೊಳೆಯಬೇಕು ಎಂದನು. ಅದಕ್ಕೆ ಪ್ರಹ್ಲಾದನು ಒಪ್ಪಿಗೆ ಇತ್ತನು. ಆದುದರಿಂದ ಧೃತರಾಷ್ಟ್ರ, ಮಗನ ಮೇಲಣ ವ್ಯಾಮೋಹದಿಂದ ಕಪಟದಾರಿಯಲ್ಲಿ ಕಾಲಿಡಬೇಡ. ನಿನ್ನ ಮಕ್ಕಳು ಮತ್ತು ಸಹೋದರನ ಮಕ್ಕಳಲ್ಲಿ ತಾರತಮ್ಯ ಸಲ್ಲದು. ಅವರು ತಮ್ಮ ತಂದೆಯಾದ ಪಾಂಡುವನ್ನು ನಿನ್ನಲ್ಲಿಯೇ ನೋಡಿ ಬೆಳೆದ ಸಾತ್ವಿಕ ಕುವರರು. ಅಯ್ಯ, ಉತ್ತಮ ಮಾರ್ಗ ಪ್ರವೃತ್ತನಾದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ದೇವಾದಿದೇವತೆಗಳು ತಥಾಸ್ತು ಅನ್ನುತ್ತಾರೆ. ನಿನ್ನಲ್ಲಿರುವ ಯಜಮಾನ್ಯವನ್ನು ದುಷ್ಟಕೂಟದ ಕೇಂದ್ರ ಬಿಂದುವಾದ ಸುಯೋಧನನಿಗೆ ಒಪ್ಪಿಸಬೇಡ. ಪಾಂಡವರು ಸರ್ವಗುಣ ಸಂಪನ್ನರು. ನಿನ್ನ ಮತ್ತು ಅವರೊಳಗೆ ತಂದೆ ಮಕ್ಕಳ ಸಂಬಂಧವಿದೆ. ಪುತ್ರ ರಕ್ಷಣೆ ಪಿತೃವಿನ ಕರ್ತವ್ಯವಾಗಿದೆ. ವಿನಯ ವಿದ್ಯಾಸಂಪನ್ನರಾದ ಪಾಂಡವರಲ್ಲಿ ಕರುಣೆ ತೋರು. ದಯೆ ಇಲ್ಲದ ಧರ್ಮ ಯಾವುದಯ್ಯ? ಪರರ ಹಂಗಿಗೆ ಒಳಗಾಗದೆ ಸ್ವತಂತ್ರ ಜೀವನವನ್ನು ಮಾಡುವುದಕ್ಕೋಸ್ಕರವಾದರೂ ಕೆಲವು ಗ್ರಾಮಗಳನ್ನು ಅವರಿಗೆ ನೀಡು. ಶ್ರೇಷ್ಠ ಕ್ಷಾತ್ರೇಯನಾಗಿ ಆದರ್ಶ ಬಾಳ್ವೆಯನ್ನು ಮಾಡು. ವಿದುರ, ನೀನು ಆಡಿದ ಮಾತುಗಳಲ್ಲಿ ಲವಲೇಶವೂ ತಪ್ಪಿಲ್ಲ. ಸ್ವರ್ಣ ಸದೃಶವಾದ ನಿನ್ನ ವಾಕ್ಯಗಳ ಪ್ರಕಾರ ನಡೆಯಬೇಕು ಅನ್ನಿಸುತ್ತದೆ. ಆದರೆ ದುರ್ಯೋಧನನ ಮುದ್ದು ಮುಖವನ್ನು ಎಣಿಸಿಕೊಂಡಾಗ ಎಲ್ಲವನ್ನೂ ಮರೆಯುತ್ತೇನೆ. ಇದನ್ನು ಏನನ್ನಲಿ? ಅವನ ಸೌಭಾಗ್ಯವೋ ನನ್ನ ದೌರ್ಭಾಗ್ಯವೋ ಅರ್ಥವಾಗುತ್ತಿಲ್ಲ. ಲೌಕಿಕ ವಿಚಾರದಲ್ಲಿ ಬೆಂದು ಬೇಗುದಿಗೊಂಡಿರುವ ನನಗೆ ಬ್ರಹ್ಮವಿದ್ಯೆಯ ಅರಿವಾದರೆ ನಾನು ದೃಢ ಮನಸ್ಕನಾಗಬಹುದೋ ಏನೋ. ಯಥಾರ್ಥ ಜ್ಞಾನ ಸಂಪಾದನೆಯಿಂದ ಆ ಮನೆ, ಈ ಮನೆ, ನಮ್ಮನೆ ಎಲ್ಲವೂ ಸುಮ್ಮನೆ ಎಂಬ ನಿಜ ಭಾವನೆ ಚಿತ್ತದಲ್ಲಿ ದೃಢವಾಗಬಹುದು. ಶ್ರೇಷ್ಠವಾದ ಬ್ರಹ್ಮವಿದ್ಯೆಯನ್ನು ನನಗೆ ಉಪದೇಶಿಸು. ಮುಂದಿನ ವಿಷಯ ಮಹರ್ಷಿ ಸನತ್ಸುಜಾತರ ಆಗಮನ. ವಿದುರನು ನಸುನಕ್ಕನು. ಭೂಪತಿ, ನಾನು ಅಲ್ಪಜ್ಞಾನವುಳ್ಳವನಾಗಿದ್ದೇನೆ. ಬ್ರಹ್ಮಜ್ಞಾನದ ಅಥವಾ ಆತ್ಮವಿದ್ಯೆಯ ಬಗೆಗಾಗಲಿ ಉಪದೇಶಿಸುವಷ್ಟು ಜ್ಞಾನಿಯಲ್ಲ. ಮೇಲಾಗಿ ಆ ಅಧಿಕಾರವೂ ನನಗಿಲ್ಲ. ಋಷಿಗಳಲ್ಲಿ ಉತ್ತಮರಾದ ಸನತ್ಸುಜಾತರು ವೇದ್ಯನಾದ ಹರಿಯನ್ನು ಸಾಕ್ಷಾತ್ ಮಾಡಿಕೊಂಡವರು ಮತ್ತು ಅವರು ಉಪದೇಶಿಸಲು ಶಕ್ತರಾಗಿದ್ದಾರೆ. ಅವರನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ. ನಿನ್ನ ಮನೋಸಂಶಯವನ್ನು ಸೂಕ್ತ ರೀತಿಯಲ್ಲಿ ಆ ಮಹಾತ್ಮರು ನಿವಾರಿಸುವರು ಎಂದು ವಿದುರನು ಪ್ರಾರ್ಥಿಸಿದನು. ಆತನ ಭಕ್ತಿಗೆ ಒಲಿದು ಋಷಿವರೇಣ್ಯರು ಪ್ರತ್ಯಕ್ಷರಾದರು. ವಿದುರನು ಮಧುಪರ್ಕಾದಿಗಳಿಂದ ಆ ಮಹಾತ್ಮರನ್ನು ಸತ್ಕರಿಸಿದನು. ಆತನ ವಿನಮ್ರ ವಿನಂತಿಯ ಪ್ರಕಾರ ರಾಜ ಧೃತರಾಷ್ಟ್ರನಿಗೆ ಬ್ರಹ್ಮವಿದ್ಯೆಯನ್ನು ಉಪದೇಶಿಸಿದರು. ಧೃತರಾಷ್ಟ್ರ ಕೇಳಿದ, ಮೃತ್ಯು ಎಂಬುದೊಂದು ಇದೆಯೇ ಅಥವಾ ಮೃತ್ಯುವೇ ಇಲ್ಲವೆನ್ನುವುದು ತಮ್ಮ ಸಿದ್ಧಾಂತವೇ? ಒಂದು ವೇಳೆ ಮೃತ್ಯುವೇ ಇಲ್ಲವೆಂದಾದಲ್ಲಿ ಅದೇಕೆ? ಸುರಾಸುರರು ಅಮರತ್ವ ಪ್ರಾಪ್ತಿಗಾಗಿ ಸಹಸ್ರಾರು ಸಂವತ್ಸರ ಕಾಲ ಉಗ್ರವಾದ ತಪಸ್ಸನ್ನಾಚರಿಸಿದರು. ಸನತ್ಸುಜಾತರು ಹೇಳಿದರು, ರಾಜ, ಮೃತ್ಯು ಎಂಬುದಿದೆ. ಆದರೆ ಮೃತ್ಯುವನ್ನು ಜಯಿಸಲು ಕರ್ಮಾನುಷ್ಠಾನ ಮಾಡಬೇಕು. ಸತತ ತಪಸ್ಸಿನ ಆಚರಣೆಯಿಂದ ಮೃತ್ಯುವನ್ನು ಜಯಿಸಬಹುದು. ಆದರೂ ಕೇಳು, ಮೃತ್ಯುವಿಲ್ಲವೆನ್ನುವ ಅಭಿಪ್ರಾಯವೂ ಹಲವರಲ್ಲಿದೆ. ಅಮೃತ್ಯು ಕರ್ಮಣ, ವ್ರತಾನುಷ್ಠಾನದಿಂದ ಅಮೃತತ್ವವು ಉಂಟಾಗುತ್ತದೆ ಎನ್ನುವ ವಾದವೂ ಇದೆ. ಜ್ಞಾನಿಗಳು ಮೋಹವನ್ನು ಮೃತ್ಯು ಎಂದು ಅರ್ಥವಿಸಿದ್ದಾರೆ. ಆದರೆ ನಾನು ಪ್ರಮಾದವನ್ನು ಮೃತ್ಯುವನ್ನಾಗಿ ಭಾವಿಸುತ್ತೇನೆ. ಸದಾ ಅಪ್ರಮಾದದಿಂದ ಇದ್ದು ಬ್ರಹ್ಮನಿಷ್ಠನಾಗಿರುವುದು ಅಮೃತತ್ವವೆಂದು ನಾನು ಬಗೆಯುತ್ತೇನೆ. ಸದಾ ಸಮಾಧಿ ಸ್ಥಿತಿಯಲ್ಲಿರುವವರು ಕ್ಷಣಕಾಲ ಪ್ರಮಾದವನ್ನು ಎಸಗಿದರೂ ಅದು ಅವರ ಪಾಲಿಗೆ ಮೃತ್ಯು ಸ್ವರೂಪವಾಗುತ್ತದೆ.
ಜ್ಞಾನಿಗಳು ಭಕ್ತಿಯಿಂದ ಕರ್ಮವನ್ನು ಎಸಗಿ ಅಮೃತತ್ವವನ್ನು ಪಡೆದರು. ದೇವೇಂದ್ರನು ಕರ್ಮದಿಂದ ಅಮೃತತ್ವವನ್ನು ಪಡೆದವರಲ್ಲಿ ಒಬ್ಬನು. ಸಾಧಕರಿಗೆ ಮೋಹವು ಮರಣವಾಗುತ್ತದೆ. ಅಸುರರು ಬ್ರಹ್ಮಜ್ಞಾನ ನಿವೃತ್ತರಾದುದರಿಂದ ಸೋಲನ್ನು ಪಡೆದರು. ಮೃತ್ಯುವು ಕ್ರೂರ ವ್ಯಾಘ್ರನಂತೆ ಪ್ರಾಣಿಗಳನ್ನು ತಿಂದು ಬಿಡುತ್ತದೆ ಎಂಬುದಾಗಿ ಗ್ರಹಿಸಬೇಕಾದುದಿಲ್ಲ. ಯಮನು ಮೃತ್ಯುವಾದರೂ ಅಂಗುಷ್ಟ ಮಾತ್ರ ಇರುವ ಸೂಕ್ಷ್ಮ ಜೀವಾತ್ಮನನ್ನು ದೇಹದಿಂದ ಬೇರ್ಪಡಿಸುವವನೇ ಹೊರತು ಇನ್ನೇನನ್ನು ಮಾಡಲಾರ. ಶರೀರದಿಂದ ಜೀವವನ್ನು ಪ್ರತ್ಯೇಕಿಸಿದ ಮಾತ್ರದಿಂದ ಯಮನು ಮೃತ್ಯುವಾಗಲಾರನು. ಬೃಹದಾರಣ್ಯಕದ ಪ್ರಕಾರ ತಮಸ್ಸು ಮೃತ್ಯುವಾಗಿರುತ್ತದೆ, ಬೆಳಕು ಅಮೃತ ಸ್ವರೂಪವಾಗಿರುತ್ತದೆ. ಮೃತ್ಯುರ್ವೇ ತಮಃ ಜ್ಯೋತಿರಮೃತಂ. ಧೃತರಾಷ್ಟ್ರನ ಪ್ರಶ್ನೆ: ಬ್ರಹ್ಮವಿದನಾದ ವಿದ್ವಾಂಸನು ಶ್ರುತಿ ನಿರೂಪಿತವಾದ ಯಜ್ಞ ಯಾಗಾದಿ ಕರ್ಮಗಳಲ್ಲಿ ತೊಡಗದಿರಲು ಕಾರಣವೇನು? ಸನತ್ಸುಜಾತರು ಹೇಳಿದರು, ವೇದಗಳು ಅನೇಕ ರೀತಿಯಾಗಿವೆ. ಕರ್ಮ ಮತ್ತು ಫಲಗಳನ್ನು ಉಲ್ಲೇಖಿಸಿವೆಯಾದರೂ ಬ್ರಹ್ಮವಿದನು ಅಶಾಶ್ವತವಾದ ಫಲದ ಬಗ್ಗೆ ಚಿಂತಿತನಾಗುವುದಿಲ್ಲ. ಲೌಕಿಕ ಆಶೆಗಳನ್ನು ತ್ಯಜಿಸಿ ಪರಮಾತ್ಮ ಭಕ್ತಿಯನ್ನು ಮಾಡಿ ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯುತ್ತಾನೆ. ಧೃತರಾಷ್ಟ್ರ ಕೇಳಿದ, ಜ್ಞಾನಿ ಅಜ್ಞಾನಿ ಇವರಿಬ್ಬರ ಹೃದಯದಲ್ಲಿ ಪರಮಾತ್ಮನಿರುತ್ತಾನೆ. ಜ್ಞಾನಿಯು ಕಾಮ ಕ್ರೋಧಾದಿಗಳನ್ನು ಜೀರ್ಣಿಸಿ ಬ್ರಹ್ಮಭಾವದಲ್ಲಿ ಇರುತ್ತಾನೆ. ಆದರೆ ಅಜ್ಞಾನಿಯು ಹೀಗಿರುವುದಿಲ್ಲ. ಜ್ಞಾನಿಯ ಹೃದಯದಲ್ಲಿರುವ ಭಗವಂತನು ಅಜ್ಞಾನಿಯ ಹೃದಯದಲ್ಲಿಯೂ ಇರುತ್ತಾನಂತೆ. ಪುರಾಣ ಪುರುಷನಾದ ಆ ಭಗವಂತನನ್ನು ಎಲ್ಲ ಕಡೆಯಲ್ಲಿಯೂ ಇರುವಂತೆ ನಿಯಂತ್ರಿಸುವವನಾರು? ಸಂಸಾರದಲ್ಲಿರುವಂತೆ ಪ್ರೇರಿಸತಕ್ಕವನಾರು? ತಾನು ಸೃಷ್ಟಿಸಿದ ವಸ್ತುಗಳಲ್ಲಿ ಅದೃಶ್ಯನಾಗಿರುತ್ತಾನಾದರೆ ಅವನು ಕಾಮಕ್ರೋಧಾದಿಗಳಲ್ಲಿ ತನ್ನನ್ನು ಯಾಕೆ ತೊಡಗಿಸಬೇಕು? ಇದರಿಂದ ಅವನಿಗಾಗುವ ಲಾಭವೇನು? ಒಂದು ವೇಳೆ ಈ ರೀತಿ ಮಾಡದೆ ನಿಷ್ಕ್ರಿಯನಾದರೆ ಅವನಿಗೆ ನಷ್ಟವೇನಾದರೂ ಇದೆಯೇ? ಸನತ್ಸುಜಾತರು ಹೇಳಿದರು, ಇದಕ್ಕೆ ಒಂದೇ ವಾಕ್ಯದ ಉತ್ತರವಿದೆ. ಭಗವಂತನು ಒಬ್ಬನೇ ಆಗಿರುತ್ತಾನೆ. ಅವನಿಗೆ ಬಹುತ್ವವನ್ನು ಆರೋಪಿಸುವುದರಲ್ಲಿ ದೋಷವಿದೆ. ಭಗವಂತನು ನಿತ್ಯ ಸತ್ಯ ಸ್ವರೂಪನು. ವಿಶ್ವದಲ್ಲಿ ತಾನು ತೊಡಗಿಸಿಕೊಂಡಿರುವುದೇ ಅವನ ಲೀಲೆಯಾಗಿರುತ್ತದೆ. ಧೃತರಾಷ್ಟ್ರ ಕೇಳಿದ, ಈ ಲೋಕದಲ್ಲಿ ಕೆಲವರು ಧರ್ಮವನ್ನು ಆಚರಿಸುತ್ತಾರೆ, ಕೆಲವರು ಅಧರ್ಮಾಚರಣೆಯನ್ನು ಮಾಡುತ್ತಾರೆ. ಹೀಗಿರುತ್ತಾ ಧರ್ಮವು ಪಾಪದಿಂದ ವಿನಾಶವಾಗುತ್ತದೆಯೇ ಅಥವಾ ಧರ್ಮವೇ ಪಾಪವನ್ನು ನಿವಾರಿಸುತ್ತದೆಯೇ? ಸನತ್ಸುಜಾತರ ಉತ್ತರ: ಉಭಯಮೇವ ತತ್ರೋಪಯುಜ್ಯತೆ ಫಲಂ ಧರ್ಮಸ್ಯೈವೇತರಸ್ಯ ಚ. ಧರ್ಮದ ಫಲದಿಂದ ಪಾಪ ನಾಶವಾಗಬಹುದು ಅಥವಾ ವಿಪುಲವಾದ ಪಾಪದಿಂದ ಧರ್ಮವು ತಾತ್ಕಾಲಿಕವಾಗಿ ಅಳಿಯಬಹುದು. ಈ ಎರಡೂ ರೀತಿಯ ಆಗುವ ಸಂಭವವಿದೆ. ಧೃತರಾಷ್ಟ್ರ: ಪುಣ್ಯವನ್ನು ಗೈದವರಿಗೆ ಅವರವರ ಧರ್ಮಕ್ಕನುಗುಣವಾಗಿ ಯಾವ ನಿತ್ಯಲೋಕಗಳು ತೆರೆದಿರುತ್ತವೆ? ಸನತ್ಸುಜಾತರು ಹೇಳಿದರು, ವ್ರತ ನಿಯಮಾದಿಗಳನ್ನು ಪಾಲಿಸಿಕೊಂಡು ಮೋಕ್ಷ ಸಾಧನ ವಿಷಯಗಳನ್ನು ಯಾರು ಶ್ರದ್ಧೆಯಿಂದ ಆಚರಿಸುತ್ತಾರೋ ಅವರು ಮರಣಾನಂತರ ಬ್ರಹ್ಮಲೋಕದಲ್ಲಿ ಶೋಭಿಸುತ್ತಾರೆ. ಬ್ರಹ್ಮಜ್ಞಾನಿಗಳು ಲೋಕದಿಂದ ಮುಕ್ತರಾಗಿ ತ್ರಿವಿಷ್ಟಪ 3 ರೀತಿಯ ತಾಪಗಳಿಲ್ಲದ ಸ್ವರ್ಗವನ್ನು ಹೊಂದುತ್ತಾರೆ. ಯಾರು ವಿಷಯಾಸಕ್ತರಾಗಿ ಸ್ಪರ್ಧೆಯಿಂದ ಧರ್ಮ ಕಾರ್ಯಗಳನ್ನು ಮಾಡುತ್ತಾರೋ ಅವರಿಗೆ ಅನಿತ್ಯವಾದ ಸ್ವರ್ಗವು ದೊರೆಯುತ್ತದೆ. ಯಾಕೆಂದರೆ ಅವರು ಫಲಾಸಕ್ತರಾಗಿದ್ದರು. ವಿದ್ವಾಂಸನಾದವನು ಸಮ್ಮಾನವನ್ನು ವಿಷದಂತೆ ಬಗೆಯಬೇಕು, ಅವಮಾನವನ್ನು ಅಮೃತದಂತೆ ಬಗೆಯಬೇಕು. ಯಾವ ವಿದ್ವಾಂಸರು ತಮ್ಮ ಆತ್ಮ ಪ್ರಶಂಸೆ ಮಾಡಿಕೊಳ್ಳುತ್ತಾ ಜೀವನವನ್ನು ಸಾಗಿಸುತ್ತಾರೆಯೋ ಅವರು ಕಾರಿದುದನ್ನು ತಿನ್ನುವ ನಾಯಿಯಂತೆ ಅನರ್ಥಕ್ಕೆ ಕಾರಣರಾಗುತ್ತಾರೆ. ಉಪಾಸನೆಯಿಂದ ಸಂಪಾದಿಸಿದ ಶಕ್ತಿಯನ್ನು ತಮ್ಮ ಉದ್ಧಾರಕ್ಕೆ ಮತ್ತು ಪರೋಪಕಾರಕ್ಕೆ ನಿಯೋಜಿಸಿಕೊಳ್ಳಬೇಕು. ದುರುಪಯೋಗಿಸಿದರೆ ಅಧಃಪತನ ತಪ್ಪುವುದಿಲ್ಲ. ಆತ್ಮವನ್ನು ಅರಿಯದೆ ಜನರು ಅಧಃತಮಸ್ಸಿನಿಂದ ಕೂಡಿರುವ ಆಸೂರ್ಯ ಎಂಬ ಹೆಸರಿನ ಲೋಕಗಳನ್ನು ಸೇರುತ್ತಾರೆ.
ವಿದ್ವಾಂಸರು ಬ್ರಹ್ಮಜ್ಞಾನಿಯನ್ನು ಸನ್ಮಾನಿಸುವುದು ಲೋಕದ ಸ್ವಭಾವ. ಅದರ ವಿರುದ್ಧ ಆಚರಿಸಿದರೆ ಪ್ರಪಂಚದಲ್ಲಿ ಇರುವವನಿಗೆ ಲೌಕಿಕ ಐಶ್ವರ್ಯವು ದೊರಕಬಹುದು. ಅಂತಹ ಐಶ್ವರ್ಯದಿಂದ ಬ್ರಹ್ಮವೆಂಬ ಐಶ್ವರ್ಯವು ಲಭ್ಯವಾಗುವುದಿಲ್ಲ. ಬ್ರಹ್ಮಾನಂದವನ್ನು ಪಡೆಯಲು ಸತ್ಯ, ಆರ್ಜವ, ಹ್ರೀಹಿ, ದಮ, ಶೌಚ, ವಿದ್ಯಾ ಎಂಬ ಈ 6 ಮುಖ್ಯ ದ್ವಾರಗಳು. ಸತ್ಯ ಅಂದರೆ ಇತರ ಪ್ರಾಣಿಗಳಿಗೆ ಹಿತಕರವಾದ ಮಾತು. ಆರ್ಜವ ಅಂದರೆ ಕುಟಿಲತೆ ಇಲ್ಲದಿರುವುದು. ಹ್ರೀಹಿ ಅಂದರೆ ಅಕೃತ್ಯವನ್ನು ಮಾಡಲು ನಾಚುವುದು, ನಮ್ಮ ಮನಸ್ಸಿನ ನಿಗ್ರಹ. ಶೌಚ ಅಂದರೆ ಪಾಪವನ್ನು ತೊಳೆದುಕೊಳ್ಳುವುದು. ಸನತ್ ಸುಜಾತರು ಉಪದೇಶ ಮುಂದುವರೆಸಿದರು. ಅಯ್ಯ ಧೃತರಾಷ್ಟ್ರ, ಕ್ರೋಧ, ಕಾಮ, ಲೋಭ, ಮೋಹ, ವಿದಿತ್ಸ ಅಂದರೆ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಆಸಕ್ತಿ, ಅಕೃಪ ಅಂದರೆ ನಿಷ್ಠುರತೆ, ಮಾನ ಅಂದರೆ ಅಭಿಮಾನ, ಅಸೂಯ, ಶೋಕ, ಸ್ಪೃಹ ಅಂದರೆ ಆಸೆ, ಈರ್ಷ್ಯ ಅಂದರೆ ಹೊಟ್ಟೆ ಕಿಚ್ಚು, ಜಿಗುಪ್ಸ, ದೂಷಣೆ. ಈ 12 ದೋಷಗಳು ಪ್ರಾಣಿಯನ್ನು ಭೇಟಿ ಆಡಿ ಕೊಲ್ಲುವಂತೆ ಮಾನವನನ್ನು ಆಕ್ರಮಿಸಿ ಅವನ ವಿನಾಶಕ್ಕೆ ಕಾರಣೀಭೂತವಾಗುತ್ತವೆ. ಆತ್ಮಶ್ಲಾಘನೆ, ದುರಾಸೆ, ಅಹಂಕಾರ, ಇತರರನ್ನು ಅವಮಾನಿಸುವುದು, ಕಾರಣವಿಲ್ಲದೆ ಕೋಪ, ಚಂಚಲವಾದ ಚಿತ್ರ, ರಕ್ಷಿಸುವ ಸಾಮರ್ಥ್ಯವಿದ್ದರೂ ಸಂರಕ್ಷಣೆ ನೀಡದಿರುವುದು. ಆ ಪಾಪಗಳನ್ನು ಪಾಪಿಗಳು ಸದಾ ಆಚರಿಸುತ್ತಾ ಇರುತ್ತಾರೆ. ಆದರೆ ಉತ್ತಮವಾದ 12 ಗುಣಗಳನ್ನು ಮಾನವನು ಅಭ್ಯಾಸ ಮಾಡಿದಲ್ಲಿ ಈ ಭೂಮಂಡಲವನ್ನು ಜಯಿಸಬಹುದು. ಧರ್ಮ, ಸತ್ಯ, ದಮ ಅಂದರೆ ಪಂಚೇಂದ್ರಿಯಗಳಿಂದ ಉಂಟಾಗುವ ಚಾಪಲ್ಯವನ್ನು ತೊರೆಯುವುದು, ಜಿತೇಂದ್ರಿಯನಾಗಿರುವುದು. ತಪಸ್ಸು, ಅಮಾತ್ಸರ್ಯ, ಹ್ರೀಹಿ ಅಂದರೆ ಅಕೃತ್ಯವಾದ ಕಾರ್ಯಗಳಲ್ಲಿ ನಾಚಿಕೆ, ತಿತಿಕ್ಷ ಅಂದರೆ ಸಹಿಸುವಿಕೆ, ಯಜ್ಞ ಅಂದರೆ ಜ್ಯೋತಿಷ್ಠೋಮ ಯಾಗಗಳು ಮತ್ತು ತ್ಯಾಗಭಾವದಿಂದ ಮಾಡುವ ಕರ್ತವ್ಯ, ದಾನ, ಧೃತಿ ಅಂದರೆ ಧೈರ್ಯ, ಶ್ರುತ ಅಂದರೆ ವೇದಾಧ್ಯಯನ. ಧೃತರಾಷ್ಟ್ರ, ನೀನು ಸತ್ಯಸ್ವರೂಪಿಯಾಗು. ಸತ್ಯದ ಆಧಾರದಲ್ಲಿ ಸಕಲ ಲೋಕಗಳು ನಿಂತಿವೆ. ದಮ, ತ್ಯಾಗ, ಅಪ್ರಮಾದ ಮೊದಲಾದ ಸದ್ಗುಣಗಳು ಪರಮಾತ್ಮನ ಮುಖಗಳು. ಸತ್ಯದಿಂದಲೇ ಮೋಕ್ಷ. ಆದುದರಿಂದ ಅಸತ್ಯಕ್ಕೆ ಮನ ಮಾಡಬೇಡ. ಧೃತರಾಷ್ಟ್ರನ ಮಾತು. ಪುರಾಣ ಸಹಿತ ಅಭ್ಯಾಸವನ್ನು ಗೈದು ಪಂಚವೇದಿಗಳೆನಿಸುತ್ತಾರೆ. ಚತುರ್ವೇದಿ, ದ್ವಿವೇದಿ ಮತ್ತು ಏಕವೇದಿಗಳಿದ್ದಾರೆ. ಇವರಲ್ಲಿ ಯಾರು ಅಧಿಕರು? ಯಾರು ಬ್ರಾಹ್ಮಣನಾಗಿ ಪರಿಗಣಿಸಲ್ಪಡುವವರು? ಪಂಚವೇದಿ, ಚತುರ್ವೇದಿ ಮೊದಲಾದ ಬ್ರಹ್ಮಜ್ಞರು ಯಾರು? ಮಹಾರಾಜ, ಯಾವಾಗಲೂ ಯಾರು ಸತ್ಯದಿಂದ ಬೇರ್ಪಡುವುದಿಲ್ಲವೋ ಅವನೇ ನಿಜವಾದ ಬ್ರಾಹ್ಮಣ. ಬಹುಜ್ಞರನ್ನು ಪಂಚವೇದಿ, ಚತುರ್ವೇದಿ, ತ್ರಿವೇದಿಗಳೆಂದು ವಿಂಗಡಿಸಿ ಸಂಬೋಧಿಸುತ್ತಾರೆ. ಆತ್ಮಸ್ವರೂಪವನ್ನು ಯಾವನು ಸಾಧಿಸಲು ಶಕ್ತನಾಗುತ್ತಾನೆಯೋ ಅವನೇ ಮುನಿ ಎನಿಸಿಕೊಳ್ಳುತ್ತಾನೆ. ಧೃತರಾಷ್ಟ್ರ, ಮಾತಾಪಿತೃಗಳು ಈ ಶರೀರದ ಉತ್ಪತ್ತಿಗೆ ಕಾರಣರಾಗಿರುತ್ತಾರೆ. ಆದರೆ ಒಬ್ಬಾತನಿಗೆ ನಿಜವಾದ ಜನ್ಮ ಪ್ರಾಪ್ತಿಯಾಗುವುದು ಆಚಾರ್ಯರಿಂದಲೇ. ನೀನು ಆತ್ಮಜ್ಞಾನವನ್ನು ಪಡೆ. ಕೊಳದಲ್ಲಿ ಸಾಕು ಬೇಕಾಗುವಷ್ಟು ನೀರು ಇರಬಹುದು. ತೃಷೆಯಿಂದ ಕಂಗೆಟ್ಟ ಪ್ರಯಾಣಿಕನಿಗೆ ಅತ್ಯಲ್ಪವಾದ ನೀರು ಸಾಕಾಗುತ್ತದೆ. ವೇದಗಳು ವಿಸ್ತಾರವಾಗಿದ್ದರೂ ನಿನ್ನ ಉದ್ಧಾರಕ್ಕೆ ಅತ್ಯಲ್ಪ ಜ್ಞಾನ ಸಾಕು. ಎಲ್ಲ ಪ್ರಾಣಿಗಳ ಹೃದಯ ಕಮಲಗಳಲ್ಲಿರುವ ಪುರುಷೋತ್ತಮನು ಕೇವಲ ಅಂಗುಷ್ಟದಷ್ಟಿರುತ್ತಾನೆ. ಅಷ್ಟಿದ್ದರೂ ಅವನು ವಿಶ್ವವ್ಯಾಪಕ. ಸಕಲ ಹೃದಯಗಳಲ್ಲಿ ಅಚಲವಾಗಿ ಆಸೀನನಾಗಿದ್ದಾನೆ. ಶಾಶ್ವತನೂ ಹುಟ್ಟು ಸಾವಿಲ್ಲದ ಆ ಸಚ್ಚಿದಾನಂದ ಸ್ವರೂಪವುಳ್ಳ ಸಕಲ ಗುಣ ಪರಿಪೂರ್ಣನ ಭಕ್ತನಾಗು. ಈಗ ನಾನು ಪರಮಾತ್ಮ ಸ್ವರೂಪನಾಗಿದ್ದೇನೆ. ನಿಮ್ಮೆಲ್ಲರ ತಾಯಿ ತಂದೆ, ನಿಮ್ಮೆಲ್ಲರ ವೃದ್ಧ ಪಿತಾಮಹನು ನಾನೇ. ನಿಮ್ಮ ಪುತ್ರನೂ ನಾನೇ. ನೀವೇ ನನ್ನಲ್ಲಿ ಅಂತರ್ಗತರಾಗಿದ್ದೀರಿ. ಇದನ್ನೆಲ್ಲ ಸರಿಯಾಗಿ ಅರಿತುಕೋ. ಒಳಗೂ ಹೊರಗೂ ಕತ್ತಲೆ ಕವಿದಿದ್ದ ಧೃತರಾಷ್ಟ್ರನ ಮನಸ್ಸಿಗೆ ವಿಸ್ತಾರವಾಗಿ ವೇದಸಾರ, ಬ್ರಹ್ಮವಿದ್ಯೆಯ ಅನುಭವವು ವಿವರವಾಗಿ ಮಹಾತ್ಮರಾದ ಸನತ್ ಸುಜಾತರಿಂದ ಬೋಧಿಸಲ್ಪಟ್ಟಿತು. ಬ್ರಾಹ್ಮಿ ಮುಹೂರ್ತ ಪ್ರಾಪ್ತವಾಗುವ ಮೊದಲೇ
ಋಷಿಶ್ರೇಷ್ಠರಾದ ಸನತ್ ಸುಜಾತರು ಅಂತರ್ಧಾನರಾದರು. ಇರುಳು ಕಳೆಯಿತು. ಬಾಲಭಾಸ್ಕರನು ಅರುಣನ ಸಾರಥ್ಯದಲ್ಲಿ ರಥವನ್ನೇರಿ ಮೂಡಣದಲ್ಲಿ ಕಿರಣಗಳನ್ನು ಸೂಸಿದನು. ಮುಂದಿನ ವಿಷಯ ಕುರುಸಭೆ ಸಂಜಯ ಪ್ರವೇಶ. ಹಸ್ತಿನಾವತಿಯ ಅರಸು ಮಕ್ಕಳಿಗೆ ಸಂಜಯನನ್ನು ಕಾಣುವ ತವಕ. ಯುದ್ಧವೋ ಅಥವಾ ಯುದ್ಧ ವಿರಾಮದ ವಸಗೆಯೋ ಅರಿಯದು. ಸಾಲಂಕೃತವಾಗಿ ಶೋಭಿಸುತ್ತಿರುವ ಹಸ್ತಿನಾವತಿಯಲ್ಲಿ ಘೋರವಾದ ಬವರವು ಸಂಭವಿಸಿ ಬಂದು ಬಳಗವು ವಧಿಸಲ್ಪಟ್ಟು ರಣಹದ್ದುಗಳು ವಾಸಿಸುವ ಸ್ಮಶಾನ ಭೂಮಿಯಾಗಬಹುದೋ ಎಂಬ ಚಿಂತೆ ಹಲವರಿಗಾಯಿತು. ಇನ್ನು ಕೆಲವರಿಗೆ ಕುಣಿದಾಡುತ್ತಿರುವ ತಮ್ಮ ಭುಜಬಲವನ್ನು ಮೆರೆಸುವ ಹಂಬಲ ಅತಿಯಾಯಿತು. ಮುಂಜಾನೆ ಕುರುಭೂಪಾಲನ ಓಲಗ ಶಾಲೆಯಲ್ಲಿ ಆಪ್ತರಿಷ್ಟರು, ಬಂಧುಗಳು, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕರ್ಣ, ದುಶ್ಯಾಸನ, ಶಕುನಿ ಮೊದಲಾದವರು ತಮ್ಮ ತಮ್ಮ ಆಸನವನ್ನು ಅಲಂಕರಿಸಿದರು. ಸಭಾಮಂಟಪವು ಛತ್ರ, ಚಾಮರ, ಗೀತ, ವಾದ್ಯಘೋಷದಿಂದ ತುಂಬಿತ್ತು. ಸಭೆಗೆ ಸಂಜಯನನ್ನು ಬರುವಂತೆ ಕರೆ ಕಳುಹಿಸಿದರು. ಪಾಂಡವರಿಂದ ವಾರ್ತೆಯನ್ನು ಹೊತ್ತು ಬಂದಿರುವ ಸಂಜಯನು ಅಲ್ಲಿಯ ರಾಜಸಭೆಯಲ್ಲಿಯ ಘಟನೆಗಳನ್ನು ವಿವರಿಸಿದರು. ಅಯ್ಯ ಧೃತರಾಷ್ಟ್ರ, ನಿಮ್ಮ ಆಜ್ಞಾಧಾರಕನಾಗಿ ಪಾಂಡವರ ಶಿಬಿರವನ್ನು ಹೊಕ್ಕೆನು. ಪಾಂಡವರ ನೈತಿಕ ಸಿರಿಯನ್ನು ವಿವರಿಸಲು ಮಹಾಶೇಷನಿಂದಲೂ ಆಗಲಾರದು. ಭೂಮಿಗಿಳಿದ ಭಗವಂತನಾದ ಶ್ರೀಕೃಷ್ಣನು ಸ್ವತಃ ಸಭೆಯಲ್ಲಿ ಮಂಡಿಸಿದ್ದನು. ಒಂದೇ ವಾಕ್ಯದಲ್ಲಿ ನಿರೂಪಿಸುವುದಿದ್ದರೆ ಪಾಂಡವರು ಭಗವಂತನ ಕೃಪಾಕಟಾಕ್ಷ ಸಂಪನ್ನರಾಗಿದ್ದಾರೆ. ನಿನ್ನ ಅಭಿಪ್ರಾಯವನ್ನು ನಾನು ವಿವರಿಸುವುದೇ ತಡ. ಭೀಮಾರ್ಜುನರು, ನಕುಲ, ಸಹದೇವರು ಪ್ರತಿಯೊಬ್ಬರೂ ನಾಳೆ ನಡೆಯಬಹುದಾದ ಕಾಳಗದಲ್ಲಿ ಕೌರವರನ್ನು ಹಿಡಿದು ಹಿಂಡುವೆ ಎಂದು ಅಬ್ಬರಿಸಿದರು. ಗೋಗ್ರಹಣದ ಸಂದರ್ಭದಲ್ಲಿ ನಡೆದ ಯುದ್ಧದಲ್ಲಿ ಆದ ಗಾಯ ಮಾಸಿತೆ ಎಂದು ಅರ್ಜುನನು ಪ್ರಶ್ನಿಸಿದನು. ನೊಂದಿರುವ ದ್ರೌಪದಿಯು ತನ್ನ ಪತಿಗಳು ವಸ್ತ್ರಾಪಹರಣದ ಸಮಯದಲ್ಲಿ ಹಾಕಿಕೊಂಡ ಭಾಷೆಯನ್ನು ಚೆನ್ನಾಗಿ ನೆನಪಿಟ್ಟುಕೊಂಡಿರುವರು ಎಂದು ಜ್ಞಾಪಿಸಿದಳು. ಮಹಾರಾಜ, ಕಣ್ಣೀರನ್ನು ಇಳಿಸುತ್ತಿರುವ ಆ ಮಹಾಪತಿವ್ರತೆಯು ಇನ್ನೂ ತನ್ನ ತುರುಬನ್ನು ಕಟ್ಟಿಕೊಂಡಿಲ್ಲ. ಪಾಂಡವರಲ್ಲಿ ಪ್ರತಿಯೊಬ್ಬರೂ ಆಡಿದ ಸತ್ವಾತಿಶಯದ ಅಬ್ಬರವು ನನ್ನ ಹೃದಯವನ್ನು ಆಯುಧವಿಲ್ಲದೆ ಇರಿದಿದೆ. ಭುಜಬಲಾನ್ವಿತರಾದ ಅವರು ಆಡಿದಂತೆ ಕಾರ್ಯವೆಸಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅವರ ವೀರವಾಣಿಗಳನ್ನು ಕೇಳಿದಾಗ ಎಂತಹ ಅಪ್ರತಿಮ ವೀರನ ಹೃದಯವಾದರೂ ನಡುಗಬೇಕಾಗಿದೆ. ರಾಜ, ಭೀಮನು ಗದೆಯನ್ನು ಬೀಸುವ ರಭಸ, ಆತನ ಹೂಂಕಾರ, ಅರ್ಜುನನ ಭುಜಬಲ ಮತ್ತು ಅವನು ಮಾಡಿರುವ ಶರಾವಳಿಗಳ ಸಂಗ್ರಹ, ನಕುಲ ಸಹದೇವರ ಕೂರಸಿಯ ಹರಿತವನ್ನು ಊಹಿಸಲ ಸಾಧ್ಯ. ಆ ಸಭಾ ಮಧ್ಯದಲ್ಲಿ ವೃಕೋದರನು ಇನ್ನೊಮ್ಮೆ ಬೊಬ್ಬಿರಿದು ಕೌರವನಿಗೆ ಪ್ರತ್ಯೇಕವಾಗಿ ಹೇಳಲು ಒಂದು ವಾಕ್ಯವನ್ನು ಸುರಿದ್ದಾನೆ. ತಮ್ಮ 5 ಮಡದಿ ಪಾಂಚಾಲೆಯನ್ನು ತುಂಬಿದ ಸಭೆಯಲ್ಲಿ ದರದರನೆ ಎಳೆದು ಅವಮಾನಿಸುತ್ತಿದ್ದಾಗ ನೀಚನಾದ ಕೌರವನು ಸಿಂಹಾಸನದಲ್ಲಿದ್ದು, ದ್ರೌಪದಿ, ಬಾ ನನ್ನ ತೊಡೆಯನ್ನೇರು ಎಂದು ಹೊಗಳಿದ್ದಾನೆ. ಆ ಧೂರ್ತನ ತೊಡೆಯನ್ನು ಗದಾದಂಡದಿಂದ ಮುರಿಯುತ್ತೇನೆ ಎಂದು ಶಪಥಗೈದಿದ್ದೇನೆ. ಆ ಎಡತೊಡೆಯು ಸುಕ್ಷೇಮವಾಗಿದೆಯಲ್ಲವೇ? ಅವನೊಡನೆ ಹುಟ್ಟಿದ 100 ಸಹೋದರರನ್ನು ಕುರುದಾರುಣಿಯಲ್ಲಿ ತಿಂದು ತೇಗುವ ಪ್ರತಿಜ್ಞೆ ಮಾಡಿದ್ದೇನೆ. ಅವರೆಲ್ಲರೂ ಕ್ಷೇಮವಲ್ಲವೇ? ಅಬ್ಬಾ, ಅವನ ಘೋರ ಶಪಥವೇ! ಆ ವಿಕ್ರಮದ ವಾಣಿಯನ್ನು ಕೇಳಿದ ನನ್ನ ಹೃದಯ ಅಂಜುತ್ತದೆ, ಅಳುಕುತ್ತದೆ. ಹಸ್ತಿನಾವತಿಗೆ ಏನು ಕೇಡು ಕಾದಿದೆಯೋ ಅನ್ನಿಸುತ್ತದೆ. ವಸ್ತುಸ್ಥಿತಿ ಹೀಗಿದ್ದರೂ ಅವರೆಲ್ಲರ ಅಗ್ರಜನಾದ ಧರ್ಮರಾಯನು ಹಲವು ರೀತಿಯಲ್ಲಿ ಸಮಾಧಾನದ ನುಡಿಗಳನ್ನು ಆಡಿದ್ದಾನೆ. ದುರ್ಯೋಧನನಿಗೆ ಬದುಕಲು ಆಸೆ ಇದ್ದರೆ ಪಾಂಡವರಿಗೆ ಬರತಕ್ಕ ಅರ್ಧ ರಾಜ್ಯವನ್ನು ನೀಡಲಿ, ಇಲ್ಲದಿದ್ದರೆ ಗೌರವದಿಂದ ಬದುಕುವುದಕ್ಕೆ 5 ಊರುಗಳನ್ನಾದರೂ ಕೊಡಲಿ. ಇದೆಲ್ಲವನ್ನು ವಿವರವಾಗಿ ಇತ್ಯರ್ಥಿಸಲು ಯಾದವ ರಾಯರೊಡೆಯನಾದ ಲಕ್ಷ್ಮೀರಮಣನು ರಾಯಭಾರದ ಹೊರೆಯನ್ನು ಹೊತ್ತು ಹಸ್ತಿನಾವತಿಗೆ ಆಗಮಿಸಲಿದ್ದಾನೆ. ದುರ್ಯೋಧನನ ಕಿವಿಗಳಿಗೆ ಕಾದ ಸೀಸ ಹೊಯ್ದಂತಾಯಿತು. ಕೋಪವು ನಖದಿಂದ ಶಿಖದವರೆಗೆ ಏರಿತು.
ಸಂಜಯ, ನೀನು ಬಂಡನಂತೆ ವೈರಿ ಸ್ಥಾನದಲ್ಲಿರುವ ಪಾಂಡುಕುಮಾರರನ್ನು ಹೊಗಳುವೆಯಾ? ಕೈಲಾಸವಾಸಿ ಶಂಕರನಲ್ಲಿ ಕಾದಿರುವ ವೀರರು ಈ ಸಭಾಸ್ಥಾನದಲ್ಲಿ ಆಸೀನರಾಗಿರುವಾಗ ಯಃಕಶ್ಚಿತ್ ಹುಡುಗರಾಗಿರುವ ಪಾಂಡವರನ್ನು ಆಕಾಶಕ್ಕೇರಿಸುತ್ತಿರುವೆ. ನಿನ್ನಂತಹ ನೀಚನನ್ನು ಕುತ್ತಿಗೆಗೆ ಕೈ ಹಾಕಿ ಸಭೆಯಿಂದ ನೂಕಿದಾಗ ನನ್ನನ್ನು ತಡೆಯುವವರಾರು? ಭೀಷ್ಮಾಚಾರ್ಯರು ಮರುಗಿದರು. ಅಯ್ಯ ದುರ್ಯೋಧನ, ಏನಿದು? ಸತ್ಯವನ್ನು ನುಡಿದ ಸಂಜಯನು ಬಂಡನೆ? ಮೂರು ಲೋಕದ ಗಂಡ ಜಗದೇಕ ವೀರ ಅರ್ಜುನನೊಬ್ಬನು ಕೌರವ ವಂಶವನ್ನು ಸವರುವುದಕ್ಕೆ ಸಾಕಲ್ಲವೇ? ಅನಾವಶ್ಯಕ ಧೃತಿಗೆಡಬೇಡ. ಆಚಾರ್ಯ ದ್ರೋಣರು, ಕುರುರಾಯ, ಗಾಂಗೆಯರ ಯೋಚನೆ ಪರಮಸಾಧುವಾಗಿದೆ. ನೀನು ಸಂಧಿಯ ವಿಚಾರದಲ್ಲಿ ಮನಮಾಡು ಎಂದರು. ಪುತ್ರನ ಆಟೋಪವನ್ನು ಕಂಡು ಧೃತರಾಷ್ಟ್ರನು, ಬೇಡ ಮಗನೇ, ಯಾದವರಾಯ ಶ್ರೀಕೃಷ್ಣನು ಸರ್ವತಂತ್ರ ಸ್ವತಂತ್ರನಿರುವನು. ಅವನು ಪರಮಾತ್ಮನ ಅವತಾರವಾಗಿದ್ದಾನೆ. ಸಾಕ್ಷಾತ್ ಲಕ್ಷ್ಮೀಕಾಂತನಾಗಿರುವ ಆ ಮಹಾನುಭಾವನು ಧರ್ಮೋನ್ನತಿಗಾಗಿ ಪಾಂಡವರನ್ನು ಬಳಸುತ್ತಿದ್ದಾನೆ. ಪಾಂಡುಸುತರಿಗೆ ಎಂದಿಗೂ ಕೇಡಾಗಲು ಬಿಡನು. ಮಗನೇ, ಕಾಡಿನಿಂದ ಹಿಂತಿರುಗಿದ ಅವರಿಗೆ ನ್ಯಾಯೋಚಿತವಾದ ನಾಡನ್ನು ಒಪ್ಪಿಸಿ ಶ್ರೇಯಸ್ಸನ್ನು ಪಡೆ. ದುರ್ಯೋಧನನು ನಸುನಕ್ಕನು. ಭೀಷ್ಮದ್ರೋಣರೇ, ರಾಜ್ಯವನ್ನು ಹಿಂತಿರುಗಿಸು ಮಗನೇ ಎಂದು ಹೇಳುವ ನನ್ನ ತೀರ್ಥರೂಪರೇ, ಮುರಹರನು ಹರಿಯೆಂದು ಅರಿಯದ ಹೆಡ್ಡನು ನಾನಲ್ಲ. ಯುದ್ಧದಲ್ಲಿ ನಿಮಗೆ ಅವಸಾನ ಬರಬಹುದು ಎಂದು ಅಂಜದಿರಿ. ಅತುಳ ವಿಕ್ರಮಿಗಳಾದ ಭೀಷ್ಮ ದ್ರೋಣರಿರುವಾಗ ಕುರುಕುಲಕ್ಕೆ ಎಂದಿಗೂ ಕೇಡು ಬರಲಾರದು. ಹರಿಯು ಭೂದೇವಿಯ ದೂರನ್ನು ಹೊತ್ತು ಧಾರುಣಿಯ ಭಾರವನ್ನು ಇಳಿಸಲೋಸುಗ ಮನುಜ ವೇಷವನ್ನು ಧರಿಸಿ ವೈಕುಂಠದಿಂದ ಇಳಿದು ಬಂದಿರುವನಂತೆ. ಸೆರೆಮನೆಯಲ್ಲಿ ಹುಟ್ಟಿದರೂ ತನ್ನ ಬಾಲ್ಯ ಪ್ರಾಯದಲ್ಲಿ ಭಾರೀ ಧನುಜರ ತನುವನ್ನು ನೀಗಿ ಈಗ ಅರ್ಜುನನ ಕೈಯಲ್ಲಿ ಕೌರವರನ್ನು ಕೊಲಿಸುವನಾದರೆ ನಾನ್ಯಾಕೆ ಅಂಜಲಿ? ಅವನೇ ಕಾಯುವವನು ಮತ್ತು ಕೊಲ್ಲುವವನು. ನಾನು ಆತನ ಕರಗಳಲ್ಲಿ ಸಾಯುತ್ತೇನೆ. ನೀವು ಪಾಂಡವರೊಡನೆ ಸುಖವಾಗಿ ಬಾಳಬಹುದು. ಮರಣಕ್ಕೆ ಹೊರಟ ನನಗೆ ಮೃತ್ಯುವಿನ ಅಂಜಿಕೆ ಇಲ್ಲ. ಬದುಕಬೇಕೆಂದಿರುವ ನಿಮ್ಮನ್ನು ಹರಿಯು ಕರುಣದಿಂದ ಕಾಯಲಿ. ಅಳಿಯಲಿರುವ ನನ್ನನ್ನು ಇನ್ನು ಹಳಿಯಬೇಡಿರಿ. ಮುಂದಿನ ವಿಷಯ ಶ್ರೀಕೃಷ್ಣನಲ್ಲೇ ಧರ್ಮರಾಯನ ಮಂತ್ರಾಲೋಚನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.